Hello students, welcome to the chemistry classes. This is the 7th session of the chapter surface chemistry. In the previous session of this chapter, we have discussed about some of the concepts of surface chemistry, like what is the meaning of surface chemistry, adsorption, absorption, and also we have discussed about the catalysis mechanism. And also we have discussed about some of the concepts of colloids, like what is the meaning of colloids, how we can prepare the colloids, and also we have discussed about the purification of the colloids. In this class we are going to discuss about the some of the continued part of the colloids, that is called as the properties of colloids and applications of the colloids. Then what are the properties of the colloids? ಈ colloids properties ಏನೇನು ಅನ್ನೋದು ನೋಡ್ತಾ ಹೋಗೋಣ. ಹಾಗಾದ್ರೆ these colloids will exhibit the most important properties, some of the most important properties like Tyndall effect, Brownian movement, another one is the electrophoresis. Some of the like some of these important properties. ಹಾಗಾದ್ರೆ first property that is called as the Tyndall effect. Tyndall effect is nothing but this is the light scattering phenomenon. ಅಂದ್ರೆ ಇಲ್ಲಿ ಯಾವುದೇ ಒಂದು colloidal solution ಮುಖಾಂತರ ನಾವಿಲ್ಲಿ ಲೈಟ್ ನ ಪಾಸ್ ಮಾಡಿದ್ವಿ ಅಂತಂದಾಗ the colloidal particle by absorbing the light particle, this colloidal particle undergo scattering. ಅಂದ್ರೆ ಇಲ್ಲಿ ಈ colloidal particle ಮೇಲೆ ಲೈಟ್ ಬಿದ್ದಾಗ ಈ colloidal particle ಏನಾಗುತ್ತೆ, ಸ್ಕ್ಯಾಟರಿಂಗ್ ಆಗ್ತಾ ಹೋಗುತ್ತೆ ಅಥವಾ ಶೈನ್ ಆಗ್ತಾ ಹೋಗುತ್ತೆ. ದ್ಯಾಟ್ ಪ್ರಾಪರ್ಟಿ ಈಸ್ ಕಾಲ್ಡ್ as the colloidal property. ನೆಕ್ಸ್ಟ್ ಈ ರೀತಿ ಇಲ್ಲಿ ಲೈಟ್ ಬೀಮ್ ಇಲ್ಲಿ ಪಾಸ್ ಆದಾಗ ಏನಾಗುತ್ತೆ, ಇಲ್ಲಿ ಈ ರೀತಿ ಕೋನ್ ಶೇಪ್ ಲೈಟ್ ಈ ರೀತಿ ಕೋನ್ ಶೇಪ್ ಅಲ್ಲಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ದಿಸ್ ಕೋನ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ as the Tyndall ಕೋನ್. ಇದಕ್ಕೆ ನಾವು Tyndall ಕೋನ್ ಅಂತ ಕರಿತಾ ಹೋಗ್ತೀವಿ. ಈ ಲೈಟ್ ಡೈರೆಕ್ಟ್ ಆಗಿ ಪಾಸ್ ಮಾಡ್ಲಿಕ್ಕಾಗಲ್ಲ. ದಿಸ್ ಲೈಟ್ ಕ್ಯಾನ್ ಬಿ ಪಾಸ್ ಥ್ರೂ ಎ ಒನ್ ಆಫ್ ದಿ ಲೆನ್ಸ್. ಈ ಒಂದು ಲೆನ್ಸ್ ಮುಖಾಂತರ ನಾವಿಲ್ಲಿ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿ ನಾವಿಲ್ಲಿ ಪಾಸ್ ಮಾಡ್ತೀವಿ. ಬಿಕಾಸ್ ಲೈಟ್ ಶುಡ್ ಬಿ ಪಾಯಿಂಟ್ ಔಟ್ ಅಟ್ ಎ ಒನ್ ಪಾಯಿಂಟ್, ಅಂದರೆ ಒಂದು ಪಾಯಿಂಟ್ ಅಲ್ಲಿ ಇದು ಲೈಟು ಬೀಳ್ಬೇಕಲ್ಲ, ಅದಕ್ಕೋಸ್ಕರ ನಾವು ಇದನ್ನ ಕಾನ್ವೆಕ್ಸ್ ಲೆನ್ಸ್ ನ ಇಲ್ಲಿ ಯೂಸ್ ಮಾಡ್ತಾ ಹೋಗಿರ್ತೀವಿ. ನೋಡ್ರಿ ಹಂಗಾರೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇನ್ ಎ ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ Tyndall effect. ಇದಕ್ಕೆ ನಾವು Tyndall effect ಅಂತ ಇಲ್ಲಿ ಕರಿಬಹುದು. ನೆಕ್ಸ್ಟ್, when a beam of light is passed through a colloidal solution, the path of the light is visible in the form of a cone is called as Tyndall cone. ಇದಕ್ಕೆ ನಾವೇನು ಕರಿತೀವಿ, Tyndall cone ಅಂತ ಇಲ್ಲಿ ಕರಿತಾ ಹೋಗ್ಬೋದು. ನೆಕ್ಸ್ಟ್, the phenomenon is called as the Tyndall effect. ಈ ಒಂದು ಪ್ರಕ್ರಿಯೆಗೆ ನಾವು ಕರಿತೀವಿ Tyndall effect ಅಂತ ಇಲ್ಲಿ ಕರಿಬಹುದು. Next one, example for Tyndall effect. First one is the light scattering in the cinema hall from the projector. ಪ್ರಾಜೆಕ್ಟರ್ ಅಲ್ಲಿ ಯಾವಾಗಲೂ ಏನಾಗ್ತಾ ಇರುತ್ತೆ, ಇಲ್ಲಿ ಲೈಟ್ ಸ್ಕ್ಯಾಟರ್ ಆಗ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಆ ಒಂದು ಲೈಟ್ ವೇ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ಇಲ್ಲಿ ಶೈನ್ ಆಗ್ತಾ ಹೋಗುತ್ತೆ. ಇದಕ್ಕೆ ಅಂತ ಕರಿತೀವಿ ಲೈಟ್ ಸ್ಕ್ಯಾಟರಿಂಗ್ ಅಂತ ಹೇಳ್ತಾ ಹೋಗ್ತೀವಿ ಇನ್ ದ ಸಿನಿಮಾ ಹಾಲ್. ನೆಕ್ಸ್ಟ್, ಬ್ಲೂ ಕಲರ್ ಆಫ್ ದಿ ಸ್ಕೈ, ಸಿ ಅಂಡ್ ಓಷನ್, ದಿಸ್ ಇಸ್ ಡ್ಯೂ ಟು ದಿ ಸ್ಕ್ಯಾಟರಿಂಗ್ ಆಫ್ ದಿ ಲೈಟ್ ಅಂತ ಕೂಡ ನಮಗೆ ಗೊತ್ತಿದೆ. ನೆಕ್ಸ್ಟ್ ಒನ್, ಕಂಡೀಷನ್ಸ್ ಟು ಶೋ ದಿ Tyndall effect. Tyndall effect ನ ಇದೇ ರೀತಿ ನಾವು ತೋರಿಸ್ಬೇಕು ಅಂತಂದ್ರೆ ವಿ ಶುಡ್ ನೋ ದಿ ಸಮ್ ಆಫ್ ದಿ ಕಂಡೀಷನ್ಸ್. ಆ ಕಂಡೀಷನ್ಸ್ ಏನೇನು ಹಂಗಾದ್ರೆ, ಫಸ್ಟ್ ಒನ್, ದ Tyndall effect is observed only when the diameter of dispersed particle is not much smaller than the wavelength of the light. ಅಂದ್ರೆ ಇಲ್ಲಿ ಏನಾಗಿರುತ್ತೆ, ನಾವು ಯೂಸ್ ಮಾಡುವಂತ ವೇವ್ಲೆಂತ್ ಆಫ್ ಲೈಟ್ ಗಿಂತಲೂ ಆ ಒಂದು ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್ ಡಯಾಮೀಟರ್ ಯಾವಾಗಲೂ ಕಡಿಮೆ ಇರಬಾರ್ದು, ಅದಕ್ಕಿಂತಲೂ ಹೆಚ್ಚಾಗಿ ಇರಬೇಕು ಅಂತ ಅನ್ನೋದು ಒನ್ ಕಂಡೀಷನ್. ಅನದರ್ ಒನ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಡಿಸ್ಪರ್ಸ್ಡ್ ಫೇಸ್ ಅಂಡ್ ಮೀಡಿಯಂ ಡಿಫರ್ ಇನ್ ಎ ಮ್ಯಾಗ್ನಿಟ್ಯೂಡ್. ಅಂದ್ರೆ ಏನಾಗಿರುತ್ತೆ, ಡಿಸ್ಪರ್ಸ್ಡ್ ಫೇಸ್ ಮತ್ತೆ ಡಿಸ್ಪರ್ಷನ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯಾಗ್ನಿಟ್ಯೂಡ್ ಅಲ್ಲಿ ಯಾವಾಗಲೂ ಡಿಫರೆಂಟ್ ಆಗಿರಬೇಕು, ಅದ್ರ ಮ್ಯಾಗ್ನಿಟ್ಯೂಡ್ ಯಾವಾಗಲೂ ಡಿಫರೆಂಟ್ ಆಗಿರಬೇಕು ಅನ್ನೋದು another condition. These two are the most important conditions for the Tyndall effect. Next one is the Brownian moment. Brownian moment is nothing but this is one of the name itself indicates that moment of the colloidal particles in the zigzag pattern is called as the Brownian moment. ಇದಕ್ಕೆ ನಾವು ಅಂತೀವಿ zigzag pattern ಅಲ್ಲಿ colloidal particles colloidal solution ಅಲ್ಲಿ ಮೂಮೆಂಟ್ ಆಗ್ತಾ ಇರೋದಕ್ಕೆ ನಾವೇನು ಕರಿತೀವಿ, Brownian moment ಅಂತ ಕರಿತೀವಿ. ನೋಡಿ, ಈ ತರ zigzag pattern ಅಲ್ಲಿ ಅಲ್ಲಿರುವಂತಹ colloidal particles ಮೂಮೆಂಟ್ ಆಗ್ತಾ ಇರುತ್ತೆ, ಇದಕ್ಕೆ ಅಂತ ಕರಿತೀವಿ Brownian moment. The zigzag movement of the colloidal particles in the colloidal solutions is called as the Brownian moment. And next one, this is due to the continuous bombardment of the molecules of the medium on
ಕೊಲಾಯ್ಡಲ್ ಪಾರ್ಟಿಕಲ್ಸ್. ಅಂದರೆ ಇದು ಯಾಕಾಗುತ್ತೆ ಅಂತಂದರೆ ಅಲ್ಲಿರುವಂತಹ ಕೊಲಾಯ್ಡಲ್ ಪಾರ್ಟಿಕಲ್ಸು ಮೀಡಿಯಮ್ಗೆ ಕಂಟಿನ್ಯೂಸ್ಲಿ ಬೊಂಬಾರ್ಡ್ ಅಥವಾ ಅಲ್ಲಿ ಕಂಟಿನ್ಯೂಸ್ಲಿ ಹಿಟ್ ಆಗೋದ್ರಿಂದ ಒಂದು ಸೈಡಲ್ಲಿ ಹಿಟ್ ಆಗೋದು ಕೊನೆಯಲ್ಲಿ ಏನು ಮಾಡುತ್ತೆ, ಇಟ್ ವಿಲ್ ಚೇಂಜ್ ದಿ ಡೈರೆಕ್ಷನ್ ಆ್ಯಂಡ್ ಅಗೇನ್ ಇಟ್ ವಿಲ್ ಗೋಯಿಂಗ್ ಟು ಚೇಂಜ್ ಡೈರೆಕ್ಷನ್ ಇನ್ ದ ಜಿಗ್ಜಾಗ್ ಪ್ಯಾಟರ್ನ್. ಅದಕ್ಕೋಸ್ಕರ ಏನು ಹೇಳ್ತೀವಿ, ದಿಸ್ ಇಸ್ ದ ಜಿಗ್ಜಾಗ್ ಮೂವ್ಮೆಂಟ್ ಆಫ್ ದಿ colloidal particle is nothing but the Brownian movement. This phenomenon was first observed by the British botanist called as the Robert Brown and in the pollen grain. ಅಂದರೆ pollen grain ಅಲ್ಲಿ ಈ ರೀತಿ ಮೂವ್ಮೆಂಟ್ ನ ಇಲ್ಲಿ ನೋಡ್ತಾ ಹೋಗ್ತಾರೆ ಯಾರು, ರಾಬರ್ಟ್ ಬ್ರೌನ್ ಅನ್ನೋರು, ಬ್ರಿಟಿಷ್ ಬಾಟನಿಸ್ಟ್ ಅವರು. ಅದಕ್ಕೋಸ್ಕರ ಇದಕ್ಕೆ ನಾವು ಬ್ರೌನಿಯನ್ ಮೂವ್ಮೆಂಟ್ ಅಂತ ನಾವಿಲ್ಲಿ ಕರೆದ್ವಿ. ಹೆನ್ಸ್ ದ ನೇಮ್ ಇಸ್ ಗಿವನ್ ಆಸ್ ಬ್ರೌನಿಯನ್ ಮೂವ್ಮೆಂಟ್. ಅಂಡ್ ನೆಕ್ಸ್ಟ್ ಒನ್, this Brownian movement is independent of the nature of colloid. colloid nature ಮೇಲೆ ಯಾವುದೇ ಕಾರಣಕ್ಕೂ ಇದು ಡಿಪೆಂಡೆಂಟ್ ಆಗಿರಂಗಿಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ಪಾರ್ಟಿಕಲ್ಸ್ ಅಂಡ್ ವಿಸ್ಕೋಸಿಟಿ ಆಫ್ ದಿ ಸೊಲ್ಯೂಷನ್. ಆ ಒಂದು ಸೊಲ್ಯೂಷನ್ ವಿಸ್ಕೋಸಿಟಿ ಮತ್ತೆ ಪಾರ್ಟಿಕಲ್ ಸೈಜ್ ಮೇಲೆ ಇದು ಯಾವಾಗಲೂ ಡಿಪೆಂಡೆಂಟ್ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ದಿಸ್ ಇಸ್ ಅಬೌಟ್ ದಿ Brownian movement. And next another one of the most important point that is called as, that is smaller the size and lesser the viscosity, faster is the Brownian movement. Brownian movement faster ಆಗಬೇಕು ಅಂತ, ಫಾಸ್ಟ್ ಆಗಬೇಕು ಅಂದ್ರೆ ಏನಿರಬೇಕು, ಅಲ್ಲಿ ಸೈಜ್ ಪಾರ್ಟಿಕಲ್ ಸೈಜ್ ಸಣ್ಣದಾಗಿರಬೇಕು, ನೆಕ್ಸ್ಟ್ ಅದರದ್ದು ವಿಸ್ಕೋಸಿಟಿ ಕಡಿಮೆ ಇರಬೇಕು. ಒಂದಾಗ ಮಾತ್ರ ಏನಾಗಿರುತ್ತೆ, ಇದು ಬ್ರೌನಿಯನ್ ಮೂವ್ಮೆಂಟ್ ಫಾಸ್ಟ್ ಆಗಲಿಕ್ಕೆ ಚಾನ್ಸಸ್ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ದಿಸ್ ಇಸ್ ಅಬೌಟ್ ದಿ ಬ್ರೌನಿಯನ್ ಮೂವ್ಮೆಂಟ್. ದ ಪ್ರಾಪರ್ಟಿ ಅಸೋಸಿಯೇಟೆಡ್ ವಿತ್ ಬ್ರೌನಿಯನ್ ಮೂವ್ಮೆಂಟ್ ಈಸ್ ಕೈನೆಟಿಕ್ ಪ್ರಾಪರ್ಟಿ. ಅಂದರೆ ಕೈನೆಟಿಕ್ ಎನರ್ಜಿ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡುವ, ಅಂದರೆ ಇಲ್ಲಿ ವೆನ್ಎವರ್ ಇಟ್ ವಿಲ್ ಕೈನೆಟಿಕ್ ಪ್ರಾಪರ್ಟಿ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡುವ ನಾವು ಹೇಳಿದ್ವಿ, ಅಲ್ಲಿರುವಂಥ ಮಾಲಿಕ್ಯೂಲ್ಸ್ ಕಂಟಿನ್ಯೂಸ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ವಿ. ದೇ ಆರ್ ಹಿಟ್ಟಿಂಗ್ ಟು ದಿ ಎಂಡ್ ಆಫ್ ದಿ ವೆಸಲ್ ಅಂತ ಹೇಳಿದ್ವಿ. ಈ ರೀತಿ ಹೀಟ್ ಆಗೋದು ಮತ್ತೆ ಏನು ಮಾಡಿದೆ, ಇಟ್ ವಿಲ್ ಗೇನ್ಸ್ ದಿ ಎನರ್ಜಿ ಆರ್ ಇಟ್ ವಿಲ್ ಲೂಸ್ ದಿ ಎನರ್ಜಿ ಅಂತ ಹೇಳಿದ್ವಿ. ದಟ್ ಆಲ್ ಕಮ್ಸ್ ಅಂಡರ್ ದಿ ಕೈನೆಟಿಕ್ ಪ್ರಾಪರ್ಟಿ. then this property can be studied by the application of the Brownian movement. Next, third property is the electrical properties or charge on colloidal particle. ಅಂದರೆ colloidal particle ಮೇಲೆ ಏನೇನು ಚಾರ್ಜ್ ಇದೆ ಅನ್ನೋದು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ, ಅಥವಾ ಇದರದ್ದು ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಅಂತ ಕೂಡ ನಾವು ಇದನ್ನ ಮೆನ್ಷನ್ ಮಾಡ್ಬೋದು. ದಿಸ್ ಇಸ್ ಅನದರ್ ಪ್ರಾಪರ್ಟಿ ಆಫ್ ದಿ colloids. The colloids are charged either positive or negative, not both. ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ಚಾರ್ಜ್ ಇಲ್ಲಿ ಕೊಲಾಯ್ಡ್ಸ್ ಮೇಲೆ ಇರುತ್ತೆ, ಅದು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು. ದೀಸ್ ಕೊಲಾಯ್ಡ್ಸ್ ಹ್ಯಾವಿಂಗ್ ದಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ಬೋದು. ಹಾಗಾದರೆ ದ ಚಾರ್ಜ್ ಆನ್ ಕೊಲಾಯ್ಡ್ಸ್ ಇಸ್ ಡ್ಯೂ ಟು ದಿ, ಏನಕ್ಕೆ ಅಂತಂದರೆ ದ ಇಲೆಕ್ಟ್ರಾನ್ ಕ್ಯಾಪ್ಚರ್ಡ್ ಬೈ ಸೋಲ್ ಪಾರ್ಟಿಕಲ್ಸ್ ಡ್ಯೂರಿಂಗ್ ದಿ ಎಲೆಕ್ಟ್ರೋ ಡಿಸ್ಪರ್ಷನ್ ಆಫ್ ಮೆಟಲ್ಸ್. ಅಂದರೆ ಮೆಟಲ್ಸು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಡಿಸ್ಪರ್ಷನ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಇಲೆಕ್ಟ್ರಾನ್ಸು ಕ್ಯಾಪ್ಚರ್ ಆಗಿರುತ್ತೆ ಸೋಲ್ ಪಾರ್ಟಿಕಲ್ ಇಂದ, ಅದರಿಂದ ಕೂಡ ಅದಕ್ಕೆ ಚಾರ್ಜ್ ಬಂದಿರಬಹುದು. ನೆಕ್ಸ್ಟ್ ಒನ್, ಡ್ಯೂ ಟು ಪ್ರಿಫರೆನ್ಷಿಯಲ್ ಅಬ್ಸಾರ್ಪ್ಷನ್ ಆಫ್ ಅಯಾನ್ಸ್ ಫ್ರಮ್ ದಿ ಸೊಲ್ಯೂಷನ್. ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ಕೊಲಾಯ್ಡ್ ಪಾರ್ಟಿಕಲ್ಸ್ ಇಂಪ್ಯೂರ್ ಇರುತ್ತೆ ಅಂತ ಹೇಳಿದ್ವಿ, ಆ ರೀತಿ ಏನಾಗಿರುತ್ತೆ ಅಲ್ಲಿ ಅದಕ್ಕೆ ಕೆಲವೊಂದಿಷ್ಟು ಅಯಾನ್ಸು ಅಟ್ರಾಕ್ಷನ್ ಆಗೋದ್ರಿಂದ ದೀಸ್ ಹ್ಯಾವಿಂಗ್ ದಿ ರೆಸ್ಪೆಕ್ಟಿವ್ ಅಯಾನ್ಸ್ ಅಥವಾ ರೆಸ್ಪೆಕ್ಟಿವ್ ಅದಕ್ಕೆ ಚಾರ್ಜ್ ಅಂತ ಹೇಳ್ಬೋದು. ಅದು ಕ್ಯಾಟೈನ್ ಆಗಿರ್ಬೋದು ಅಥವಾ ಆ್ಯನೈನ್ ಆಗಿರ್ಬೋದು, ಅದಕ್ಕೆ ಅಟ್ರಾಕ್ಟಿವ್ ಪ್ರಾಪರ್ಟಿ ಯಾವ್ದು ಇರ್ತದ ಮೇಲೆ ಇಟ್ ಮೀನ್ಸ್ ಡ್ಯೂ ಟು ದಿ ಪ್ರಿಫರೆನ್ಷಿಯಲ್ ಅಬ್ಸಾರ್ಪ್ಷನ್ ಆಫ್ ದಿ ಅಯಾನ್ಸ್ ಫ್ರಮ್ ದಿ ಸೊಲ್ಯೂಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಡ್ಯೂ ಟು ದಿ ಫಾರ್ಮೇಷನ್ ಆಫ್ ಎಲೆಕ್ಟ್ರಿಕ್ ಡಬಲ್ ಲೇಯರ್ ಆಗೋದ್ರಿಂದ ಕೂಡ ಇದು ಕೊಲಾಯ್ಡ್ಸು ನೆಗೆಟಿವ್ ಅಥವಾ ಪಾಸಿಟಿವ್ ಚಾರ್ಜ್ನ ಗೇನ್ ಮಾಡಿರ್ಬೋದು ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಎಲೆಕ್ಟ್ರಿಕ್ ಡಬಲ್ ಲೇಯರ್ ಅಂದರೆ ಏನು ಹಾಗಾದರೆ, ದ ಕಾಂಬಿನೇಷನ್ ಆಫ್ ಟೂ ಲೇಯರ್ಸ್ ಆಫ್ ಅಪೋಸಿಟ್ ಚಾರ್ಜಸ್ ಅರೌಂಡ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಆಸ್ ಹೆಲ್ಮ್ಹೋಲ್ಟ್ಜ್ ಎಲೆಕ್ಟ್ರಿಕ್ ಡಬಲ್ ಲೇಯರ್. ಅಂದರೆ ಇಲ್ಲಿ this can be studied by the one of scientist called as the Helmholtz. ಅದಕ್ಕೆ ನಾವು ಹೇಳ್ತೀವಿ Helmholtz electric double layer ಅಂತ ನಾವು ಇಲ್ಲಿ ಕರೀಬಹುದು. ಹಾಗಾದ್ರೆ ಅದಕ್ಕೆ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ the combination of two layer of opposite charges. ಅಂದ್ರೆ ಟೂ ಲೇಯರ್ಸ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್ ಫಾರ್ಮೇಷನ್ ಆಗಿರುತ್ತೆ, ಆದರೆ ಎರಡು ಲೇಯರ್ ಏನಾಗಿರುತ್ತೆ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಅದಕ್ಕೆ ಹೇಳ್ತೀವಿ ಫಾರ್ಮೇಷನ್ ಆಫ್ ಟೂ ಲೇಯರ್ಸ್ ಆಫ್ ಅಪೋಸಿಟ್ ಚಾರ್ಜಸ್ ಅರೌಂಡ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಆಸ್ Helmholtz electric double layer. next point is the zeta potential. ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ the potential difference developed between the fixed layer and the diffused layer. ಅಂದ್ರೆ ಇಲ್ಲಿ one layer and the ಎರಡು ಲೇಯರ್ ನಡುವೆ potential difference ಏನಾಗಿರುತ್ತಲ್ಲ, two different opposite charged layer ನಡುವೆ potential difference ಏನು ಜನರೇಟ್ ಆಗಿರುತ್ತಲ್ಲ, that potential itself is called as the zeta potential or electrokinetic potential. ಇದಕ್ಕೆ ನಾವು ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್ ಅಂತ ನಾವಿಲ್ಲಿ ಕರೀಬಹುದು. ನೆಕ್ಸ್ಟ್,
next property is the electrophoresis. Electrophoresis nothing but the name itself indicates that electron ಅಂದ್ರೆ ನಾವಿಲ್ಲಿ electric field ನ ಇಲ್ಲಿ ಅಪ್ಲೈ ಮಾಡಿ ನಾವಿಲ್ಲಿ colloidal charge ನ ಐಡೆಂಟಿಫೈ ಮಾಡ್ತಾ ಹೋಗಬಹುದು. that is called as the electrophoresis. ಅಂದ್ರೆ ಇಲ್ಲಿ ಈ ಒಂದು ಕಂಟೈನರ್ ಅಲ್ಲಿ ನಾವು ಈ ಒಂದು ಅಪಾರ್ಟ್ಸ್ ಅಲ್ಲಿ ನಾವು ಇಲ್ಲಿ colloidal solution ನ ತಗೊಂಡಿದ್ದೀವಿ. then in this container in this vessel in this apparatus having two ends, that is one is anode and another one is the cathode. ನೆಕ್ಸ್ಟ್ ಈ ಕೊಲಾಯ್ಡಲ್ ಸೊಲ್ಯೂಷನ್ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಯಾವಾಗ ಅಪ್ಲೈ ಮಾಡ್ತೀವೋ ಅಪ್ಲೈ ಮಾಡಿದಾಗ ಏನಾಗುತ್ತೆ ಆ ಪಾರ್ಟಿಕಲ್ಸು ಮೂವಿಂಗ್ ಟುವರ್ಡ್ಸ್ ಎನಿ ಒನ್ ಆಫ್ ದಿ ಎಂಡ್, ಯಾವ್ದಾದ್ರು ಎಂಡ್ ಕಡೆಗೆ ಅದು ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಐದರ್ ದೇ ಮೇ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಆ್ಯನೋಡ್ ಆರ್ ದೇ ಮೇ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಕ್ಯಾಥೋಡ್, ಯಾವುದೋ ಒಂದು ಕಡೆಗೆ ಅದು ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಆವಾಗ ನಮ್ಗೇನು ಗೊತ್ತಾಗುತ್ತೆ, ದೀಸ್ ಆರ್ ಹ್ಯಾವಿಂಗ್ ದಿ this type of charge. ಅಂದ್ರೆ ಇದು if they migrated towards the cathode, then we should know about that, we should come to know that they are having the negatively charged particle. If they are migrated towards the anode, then we should come to know about that they are having the positively charged particle. ಅಂದ್ರೆ ಈ ರೀತಿ ನಾವು ಅದರದ್ದು ಚಾರ್ಜ್ ನ colloidal particle charge ಅನ್ನು ಇಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗಬಹುದು. then you see here the movement of colloidal particles towards cathode or anode under an applied electric potential is called as electrophoresis. ಇದಕ್ಕೆ ನಾವು electrophoresis ಅಂತ ನಾವು ಇಲ್ಲಿ ಕರೀಬಹುದು. next, this electrophoresis is used to determine the charge on the colloidal particles. ಆ colloidal particles ಮೇಲೆ ಇರುವಂತ ಚಾರ್ಜ್ ನ ಇಲ್ಲಿ ಡಿಟರ್ಮೈನ್ ಮಾಡಲಿಕ್ಕೆ ಈ ಒಂದು electrophoresis ನಾವು ಇಲ್ಲಿ ಯೂಸ್ ಮಾಡಬಹುದು. next, in this method two platinum electrodes are dipped in colloidal solution of As2S3 arsenium trisulfide solution ಅಲ್ಲಿ ನಾವು ಇದನ್ನ ಎರಡು ಪ್ಲಾಟಿನಮ್ ಎಲೆಕ್ಟ್ರೋಡ್ ನ ಡಿಪ್ ಮಾಡಿರ್ತೀವಿ. ನೆಕ್ಸ್ಟ್, ಆನ್ ಪಾಸಿಂಗ್ ಎಲೆಕ್ಟ್ರಿಸಿಟಿ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ವಿಲ್ ಮೂವ್ ಟುವರ್ಡ್ಸ್ ದಿ ಆ್ಯನೋಡ್. ಇದು ಇಲ್ಲಿ ಏನಾಗುತ್ತೆ, ಆ್ಯನೋಡ್ ಕಡೆಗೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಆವಾಗ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ದಿಸ್ ಶೋಸ್ ದಟ್ As2S3 ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್. ಅವಾಗ ನಾವೇ ಅನ್ಕೋಬಹುದು ಈ As2S3 ಅನ್ನೋದು ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ ಅಂತ ನಾವಿಲ್ಲಿ ತಿಳ್ಕೋಬಹುದು. ಹಾಗಾಗಿ ಈ ಡಯಾಗ್ರಾಮ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಡ್ರಿ. ಇಲ್ಲಿ ದಿಸ್ ಇಸ್ ಕ್ಯಾಥೋಡ್, ದಿಸ್ ಈಸ್ ಆ್ಯನೋಡ್. ಅಂದ್ರೆ ಕ್ಯಾಥೋಡ್ ಅಂದ್ರೆ ಏನಾಗಿರುತ್ತೆ, ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ, ಆ್ಯನೋಡ್ ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ As2S3 ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಕಡೆಗೆ ಮೂವ್ಮೆಂಟ್ ಆಗೋದ್ರಿಂದ ವಿ ಶುಡ್ ನೋ ಅಬೌಟ್ ದಟ್ ದ ಚಾರ್ಜ್ ಆನ್ ದಿಸ್ As2S3 ಮಾಲಿಕ್ಯೂಲ್ಸ್ ಈಸ್ ನೆಗೆಟಿವ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, electro osmosis. next concept is the electro osmosis. ಇದಕ್ಕೆ ನಾವು electro osmosis ಅಂತ ಕರಿತೀವಿ. ಹಾಗಾದ್ರೆ electro osmosis, what is the meaning of electro osmosis? the moment of dispersion medium in an electric field by preventing the movement of colloidal particles by suitable membrane is called as electro osmosis. ಅಂದ್ರೆ ಇಲ್ಲಿ colloidal particles movement ನಾವಿಲ್ಲಿ withheld ಮಾಡೋದು ಅಥವಾ ಅಲ್ಲಿಂದಲೇ ಸ್ಟಾಪ್ ಮಾಡೋದು using suitable membrane is called as electro osmosis. ಎಕ್ಸಾಂಪಲ್ 1 ಮಾರ್ಕ್ಸ್ ಗೆ ಕೇಳಬಹುದು ಇದನ್ನ. ನೆಕ್ಸ್ಟ್, coagulation of colloids. next property is the coagulation of colloids. ಅಂದ್ರೆ colloids ನ coagulate ಅಥವಾ precipitate ಆಗೋ ತರ ಒಂದು ಥಿಕ್ ಸೊಲ್ಯೂಷನ್ ಆಗೋ ತರ ಮಾಡೋದು, ದಟ್ ಇಸ್ ಕಾಲ್ಡ್ as the coagulation method. ಹಾಗಾದ್ರೆ colloids ನ coagulation ಯಾವ ರೀತಿ ಮಾಡೋದು ಅಥವಾ ಯಾವ ರೀತಿ ಆಗೋ ತರ ಮಾಡೋದು ಅಂತ ನಾವು ಇನ್ನು ನೋಡ್ತಾ ಹೋಗೋಣ. ದಟ್ ಇಸ್ ಕಾಲ್ಡ್ as the coagulation of colloids. the process of conversion of colloidal salt into a precipitate by a suitable method is called as coagulation. ಅಂದ್ರೆ ಇಲ್ಲಿ ಈ colloidal salt ಇದನ್ನ precipitate ಆಗೋ ತರ ಮಾಡೋದಕ್ಕೆ ನಾವು ಕರಿತೀವಿ coagulation ಅಂತ ಕರಿತೀವಿ. ಹಾಗಾದ್ರೆ this method used to coagulate lyophobic colloids are as follows. ಅಂದ್ರೆ ಇಲ್ಲಿ lyophobic colloids ನಾವು ಇಲ್ಲಿ coagulate ಆಗೋ ತರ ಮಾಡೋದು ಯಾವ ರೀತಿ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ. ಬೈ electrophoresis ಯೂಸ್ ಮಾಡಿ ಕೂಡ ನಾವು ಇದನ್ನ coagulate ಆಗೋ ತರ ಮಾಡಬಹುದು. ಯಾಕಂದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ ಒಂದೇ ಕಡೆ ಇಲ್ಲಿ ಡಿಪಾಸಿಟ್ ಆಗೋದ್ರಿಂದ ಅಲ್ಲಿ ಥಿಕ್ ಸೊಲ್ಯೂಷನ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಹೇಳ್ತೀವಿ electrophoresis. ಆದರೆ electrophoresis ಯೂಸ್ ಮಾಡಿ ಕೂಡ ನಾವು ಇದನ್ನ coagulate ಮಾಡಬಹುದು. ನೆಕ್ಸ್ಟ್, ಬೈ ಬಾಯ್ಲಿಂಗ್ ಮಾಡೋದ್ರಿಂದ ಕೂಡ ನಾವು ಇಲ್ಲಿ coagulate ಆಗೋ ಹಾಗೆ ಮಾಡಬಹುದು. ನೆಕ್ಸ್ಟ್, ಬೈ ಮಿಕ್ಸಿಂಗ್ ಅಪೋಸಿಟ್ಲಿ ಚಾರ್ಜ್ಡ್ ಕೊಲಾಯ್ಡ್ಸ್. ಅಂದ್ರೆ ಅಪೋಸಿಟ್ ಚಾರ್ಜ್ ಕೊಲಾಯ್ಡ್ಸ್ ನಾವು ಇಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅಪೋಸಿಟ್ ಚಾರ್ಜ್ ನಡುವೆ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ವೆನೆವರ್ ದೇ ಹ್ಯಾವ್ ಅಟ್ರಾಕ್ಷನ್ they may attract each other and they undergo coagulation and forming a molecule. next, by prolonged dialysis. ಅಂದ್ರೆ ಕಂಟಿನ್ಯೂಸ್ ಡಯಾಲಿಸಿಸ್ ಮಾಡೋದ್ರಿಂದ ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಕೊಲಾಯ್ಡ್ಸ್ ನ coagulation ಆಗೋ ತರ
ಮಾಡ್ಬೋದು ಅಥವಾ ಪ್ರೆಸಿಪಿಟೇಟ್ ಆಗೋ ಥರ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಬೈ ದ ಎಡಿಷನ್ ಆಫ್ ಇಲೆಕ್ಟ್ರೋಲೈಟ್, ಅದಕ್ಕೆ ನಾವು ಸೂಟೇಬಲ್ ಇಲೆಕ್ಟ್ರೋಲೈಟ್ ಹಾಕೋದ್ರಿಂದ ಕೂಡ ನಾವು ಇದನ್ನ ಆ ಒಂದು ಕೊಲಾಯ್ಡ್ಸ್ನ ಕೊಯಾಗುಲೇಟ್ ಆಗೋ ಥರ ಮಾಡ್ಬೋದು. ದೀಸ್ ಆರ್ ದಿ ಸಮ್ ಆಫ್ ದಿ ಮೆಥಡ್ಸ್ ಆಫ್ ಕೊಯಾಗುಲೇಷನ್ ಆಫ್ ದಿ ಕೊಲಾಯ್ಡ್. ನೆಕ್ಸ್ಟ್, ಕೊಯಾಗುಲೇಟಿಂಗ್ ಅಯಾನ್ ಅಂತ ಏನು ಕರಿತೀವಿ ಅಂತಂದ್ರೆ, ಯಾವ ಒಂದು ಅಯಾನ್ ಅಥವಾ ಯಾವ ಒಂದು ಕೆಮಿಕಲ್ ರಿಯೇಜೆಂಟ್ ಅಲ್ಲಿ ಕೊಯಾಗುಲೇಷನ್ ಆಗೋ ಥರ ಮಾಡ್ತಾ ಇದೀವಿ ಅಥವಾ ಕಾಮನ್ ಏನಿದ್ದು ಅದು ಕೊಯಾಗುಲೇಷನ್ ಆಗೋ ಥರ ಮಾಡ್ತಾ ಇದೀವೋ ಅದಕ್ಕೆ ನಾವು ಕರಿತೀವಿ ಕೊಯಾಗುಲೇಟಿಂಗ್ ಅಯಾನ್ ಅಂತ ಕರಿತೀವಿ. ದ ಅಯಾನ್ ವಿಚ್ ಹ್ಯಾಸ್ ಅಪೋಸಿಟ್ ಚಾರ್ಜ್ ಟು ದ್ಯಾಟ್ ಆಫ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ ಈಸ್ ಇಫೆಕ್ಟಿವ್ ಇನ್ ಕಾಸಿಂಗ್ ಕೊಯಾಗುಲೇಷನ್ ಈಸ್ ಕಾಲ್ಡ್ ಆಸ್ ಕೊಯಾಗುಲೇಷನ್ ಏಜೆಂಟ್. ಅಂದ್ರೆ ಯಾವ ಒಂದು ಅಯಾನು ಅಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ಗೆ ಅಪೋಸಿಟ್ ಆಗಿರುತ್ತೋ, ಅಪೋಸಿಟ್ ಚಾರ್ಜ್ನ ಹೊಂದಿರುತ್ತೋ, ಅದು ಮತ್ತೆ ಕೊಯಾಗುಲೇಷನ್ಗೆ ಹೆಲ್ಪ್ ಮಾಡುತ್ತೋ ಅದಕ್ಕೆ ಏನು ಕರಿತೀವಿ ಕೊಯಾಗುಲೇಟಿಂಗ್ ಅಯಾನ್ ಅಂತ ಇಲ್ಲಿ ಕರಿಬೋದು. ನೆಕ್ಸ್ಟ್, ಕೊಯಾಗುಲೇಟಿಂಗ್ ವ್ಯಾಲ್ಯೂ ಆರ್ ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ. ಇದಕ್ಕೆ ಕೊಯಾಗುಲೇಟಿಂಗ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಂಪಲ್ ಇದನ್ನ ಒಂದು ಮಾರ್ಕ್ಸ್ ಕೇಳಬಹುದು. ವಾಟ್ ಈಸ್ ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಆರ್ ಕೊಯಾಗುಲೇಟಿಂಗ್ ವ್ಯಾಲ್ಯೂ ಅಂತ? ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ electrolyte in millimoles per liter is required to cause precipitation of a solution in 2 hours is called as the coagulating value. ಅಂದ್ರೆ ಇಲ್ಲಿ 2 hours ಟೈಮಿಂಗ್ ಅಲ್ಲಿ ಏನಾಗಿರಬೇಕು, ಒಂದು ಇಲೆಕ್ಟ್ರೋಲೈಟ್ದು ಮಿನಿಮಮ್ ಕಾನ್ಸಂಟ್ರೇಷನ್ ಏನಾಗಿರಬೇಕು, ಅಲ್ಲಿ ಕಾನ್ಸಂಟ್ರೇಷನ್ ಯಾವ ಒಂದು ಇದು ಒಂದು ಆರ್ಡರ್ ಇರಬೇಕು ಅಂತಂದ್ರೆ ಮಿಲಿಮೋಲ್ಸ್ ಪರ್ ಲೀಟರ್ ಅಂತ ನಾವು ಇಲ್ಲಿ ಕಾನ್ಸಂಟ್ರೇಷನ್ ತಗೊಳ್ತೀವಿ. ಎಷ್ಟು ಮಿಲಿಮೋಲ್ಸ್ ಪರ್ ಲೀಟರ್ ಬೇಕಾಗುತ್ತೆ ಅದು ಆ ಒಂದು ಕೊಲಾಯ್ಡ್ಸು ಕೊಯಾಗುಲೇಷನ್ ಆಗಲಿಕ್ಕೆ ಅಥವಾ ಪ್ರೆಸಿಪಿಟೇಟ್ ಆಗಲಿಕ್ಕೆ ಇನ್ನು 2 hours ಅಲ್ಲಿ ಅಂತ ನಾವೇನು ನೋಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದಿ ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಆರ್ ಕೊಯಾಗುಲೇಟಿಂಗ್ ವ್ಯಾಲ್ಯೂ. ಅಂದರೆ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಅಂದರೆ ಕೊಯಾಗುಲೇಷನ್ ಆಗಬೇಕಾದ್ರೆ ಅಥವಾ ಕೊಯಾಗುಲೇಷನ್ ಆಗಬೇಕಾದ್ರೆ 2 ತಾಸಲ್ಲಿ ಕೊಯಾಗುಲೇಷನ್ ಆಗಬೇಕಾದ್ರೆ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಇಲೆಕ್ಟ್ರೋಲೈಟ್ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋದೇ ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಆರ್ ಕೊಯಾಗುಲೇಟಿಂಗ್ ವ್ಯಾಲ್ಯೂ. ನೆಕ್ಸ್ಟ್, note this point. Smaller the floculating value, higher is its coagulating power. ಅಂದರೆ ಫ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಎಷ್ಟು ಕಡಿಮೆ ಇರುತ್ತೋ ಅಥವಾ ಕೊಯಾಗುಲೇಟಿಂಗ್ ವ್ಯಾಲ್ಯೂ ಎಷ್ಟು ಕಡಿಮೆ ಇರುತ್ತೋ ಅದು ಕೊಯಾಗುಲೇಟಿಂಗ್ ಪವರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ದಟ್ ಈಸ್ ದ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಂಡ್ ನೆಕ್ಸ್ಟ್, Hardy-Schulz rule. This is important for 1 marks question. Hardy-Schulz rule ಇದು ಏನು ಹೇಳುತ್ತೆ ಅಂತ, larger the valency of the coagulating ion, the greater is the precipitation action. ಅಂದರೆ ಪ್ರೆಸಿಪಿಟೇಷನ್ ಆಕ್ಷನ್ ಜಾಸ್ತಿ ಆಗಬೇಕು ಅಂತಂದ್ರೆ ವ್ಯಾಲೆನ್ಸಿ ಆಫ್ ಕೊಯಾಗುಲೇಟಿಂಗ್ ಅಯಾನ್ ಏನಿರಬೇಕು, ಜಾಸ್ತಿ ಇರಬೇಕು ಅನ್ನೋದು Hardy-Schulz rule. ಎಕ್ಸಾಮ್ ಅಲ್ಲಿ 1 marks ಕೇಳಬಹುದು. ಮೆನ್ಷನ್ ರೈಟ್ ದಿ Hardy-Schulz rule ಅಂತ ಕೇಳ್ತಾರೆ. ಲಾರ್ಜರ್ ದಿ ವ್ಯಾಲೆನ್ಸಿ ಆಫ್ ದಿ ಕೊಯಾಗುಲೇಟಿಂಗ್ ಅಯಾನ್, ಗ್ರೇಟರ್ ಈಸ್ ದಿ ಪ್ರೆಸಿಪಿಟೇಷನ್ ಆಕ್ಷನ್ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್, ಎಕ್ಸಾಂಪಲ್ಸ್ ಫಾರ್ ಪ್ರೆಸಿಪಿಟೇಷನ್. ಟು ಕೊಯಾಗುಲೇಟ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ಸ್ ದ ಎಫಿಷಿಯನ್ಸಿ ಆಫ್ ಸಮ್ ಕ್ಯಾಟಯನ್ಸ್ ಆರ್ ಇನ್ ದಿ ಆರ್ಡರ್. ಇವೆಲ್ಲ ಆರ್ಡರ್ ಇವೆಲ್ಲ ಸಮ್ ಈ ಅಯಾನ್ಸು ಯಾವ ಆರ್ಡರ್ ಇರಬೇಕು, Al+3 ಈಸ್ ಗ್ರೇಟರ್ ದ್ಯಾನ್ ದಿ Ba+2, Ba+2 ಗ್ರೇಟರ್ ದ್ಯಾನ್ ದಿ Na+. ಅಂದರೆ ಈ ಒಂದು ಆರ್ಡರ್ ಅಲ್ಲಿ ಇದ್ರೆ ಮಾತ್ರ ಏನಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ಸ್ ಕ್ಯಾನ್ ಬಿ ಎಫಿಷಿಯನ್ಸಿ ಆಫ್ ಸಮ್ ಕ್ಯಾಟಯಾನ್ಸ್. ಅಂದರೆ ಇಲ್ಲಿ ಎಫಿಷಿಯೆಂಟ್ಲಿ ಕೊಯಾಗುಲೇಟ್ ಆಗಬೇಕು ಅಂತಂದ್ರೆ ಈ ಒಂದು ಆರ್ಡರ್ ಅಲ್ಲಿ, ಅಂದ್ರೆ ಇದು Al+3 ಗ್ರೇಟರ್ ದ್ಯಾನ್ Ba+2, Ba+2 ಗ್ರೇಟರ್ ದ್ಯಾನ್ ದಿ Na. ಅಂದ್ರೆ ಇದ್ರದ್ದು ಅಯಾನಿಕ್ ಸೈಜ್ ಏನಾಗಿರಬೇಕು ಅಲ್ಲಿ ಜಾಸ್ತಿ ಅಂದ್ರೆ ಯಾವುದು ಅಯಾನಿಕ್ ಸೈಜ್ ಜಾಸ್ತಿ ಇರುತ್ತೋ ಅದು ಬೇಗನೆ ಕೊಯಾಗುಲೇಟ್ ಆಗುತ್ತೆ, ಅಥವಾ ಅಯಾನಿಕ್ ಚಾರ್ಜ್ ಯಾವ್ದು ಜಾಸ್ತಿ ಇರುತ್ತೋ ಅದು ಬೇಗನೆ ಅದು ಕೊಯಾಗುಲೇಟ್ ಆಗುತ್ತೆ. ಯಾವುದು ಕಡಿಮೆ ಇರುತ್ತೋ ಅದರದ್ದು ಲೇಟ್ ಆಗಿ ಕೊಯಾಗುಲೇಟ್ ಆಗೋ ಥರ ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು, ಟು ಕೊಯಾಗುಲೇಟ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ಸ್ ದ ಎಫಿಷಿಯನ್ಸಿ ಆಫ್ ಸಮ್ ಆನಿಯನ್ಸ್ ಆರ್ ಇನ್ ದಿ ಆರ್ಡರ್ Fe6 4 minus greater than the PO4 3 minus greater than the SO4 2 minus which is greater than the Cl minus ion. ಈ ಒಂದು ಆರ್ಡರ್ ಅಲ್ಲಿ ಇದ್ರೆ ಮಾತ್ರ ಈ ಒಂದು ಆರ್ಡರ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾ ಹೋಗ್ಬೋದು ಟು ಕೊಯಾಗುಲೇಟ್ ದಿ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ಸ್. ಅಂದ್ರೆ ಇಲ್ಲಿ ಅಯಾನಿಕ್ ಚಾರ್ಜ್ ಏನಾಗಿರ್ಬೇಕು, ಅಲ್ಲಿ ಕಡಿಮೆ ಇರಬೇಕು. ಯಾವುದು ಕಡಿಮೆ ಇರುತ್ತೋ ಅದು ಬೇಗನೆ ಕೊಲಾಯ್ಡ್ ಆಗುತ್ತೆ, ಯಾವ್ದು ಜಾಸ್ತಿ ಇರುತ್ತೋ ಅದು ಬೇಗನೆ ಇದು ಲೇಟ್ ಆಗಿ ಕೊಲಾಯ್ಡ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಪ್ರೊಟೆಕ್ಟಿವ್ ಆಕ್ಷನ್ ಆಫ್ ದಿ ಕೊಲಾಯ್ಡ್ಸ್. ಈ ಕೊಲಾಯ್ಡ್ಸ್ ಪ್ರೊಟೆಕ್ಟಿವ್ ಅಂದರೆ ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡ್ಬೋದು, ಅಂದರೆ ಬೇರೆ ಅಯಾನ್ಸ್ನ ಯೂಸ್ ಮಾಡಿದನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ದಟ್ ಈಸ್ ಪ್ರೊಟೆಕ್ಟಿವ್ ಆಕ್ಷನ್ ಆಫ್ ದಿ
colloids. Lyophobic colloids are less stable than the lyophilic colloids. Already ನಮ್ಗೆ ಗೊತ್ತಿದೆ ಅದು. ಲಯೋಫೋಬಿಕ್ colloids ಯಾವಾಗಲೂ ಏನಾಗಿರುತ್ತೆ, ಸ್ಟೆಬಿಲಿಟಿ ಅದರದ್ದು ಕಡಿಮೆ ಇರುತ್ತೆ ಆಸ್ ಕಂಪೇರ್ಡ್ ಟು ದಿ ಲಯೋಫಿಲಿಕ್ colloids. So the stability of lyophobic colloids can be increased by adding little lyophilic colloids. ಅಂದ್ರೆ ಇಲ್ಲಿ ಸ್ಟೆಬಿಲಿಟಿ ಆಫ್ ಲಯೋಫೋಬಿಕ್ colloids ಯಾವ ರೀತಿ ನಾವು ಇನ್ಕ್ರೀಸ್ ಮಾಡಬಹುದು, ಬೈ ಆಡಿಂಗ್ ಎ ಲಯೋಫಿಲಿಕ್ colloid. ಅಂದ್ರೆ ಲಯೋಫಿಲಿಕ್ colloids ನ ಆಡ್ ಮಾಡೋದ್ರ ಮುಖಾಂತರ ಲಯೋಫೋಬಿಕ್ colloids ನಾವು ಸ್ಟೆಬಿಲಿಟಿ ನಾವಿಲ್ಲಿ ಇನ್ಕ್ರೀಸ್ ಮಾಡಬಹುದು ಅಂತ ನಾವಿಲ್ಲಿ ತಿಳ್ಕೊಬಹುದು. ಅಂದ್ರೆ ಇಲ್ಲಿ ಆಲ್ರೆಡಿ ಲಯೋಫೋಬಿಕ್ colloids ಸ್ಟೆಬಿಲಿಟಿ ಕಡಿಮೆ ಇದೆ ಅಂತಂದ್ರೆ ಯಾವ ಜಾಸ್ತಿ ಇರ್ತೋ ಅದನ್ನ ಆಡ್ ಮಾಡ್ಕೊಂಡು ಏನಾಗುತ್ತೆ, ಆಟೋಮೆಟಿಕ್ ಅದರದ್ದು ಕೂಡ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಈ ಒಂದು ಕಾನ್ಸೆಪ್ಟ್. Next, the added lyophilic colloid is called as protective colloid and the process is called as the protective action of the colloid. ಈ ಒಂದು process ನಾವು ಕರಿತೀವಿ protective action ಅಂತ ಕರೀಬಹುದು. ಅಂದ್ರೆ colloids ಗೆ protective action ಅಂತ, ಆ ಒಂದು colloids action, ಆ ಒಂದು colloids ಸ್ಟೆಬಿಲಿಟಿ ನಾವು ಇನ್ಕ್ರೀಸ್ ಮಾಡೋದಕ್ಕೆ ನಾವು ಕರಿತೀವಿ protective action of the colloids ಅಂತ ನಾವು ಇಲ್ಲಿ ಹೇಳಬಹುದು. Next, examples for protective action of the colloid, that is gelatin, starch, albumin, etc. These are example for the protective action of the colloid. Gelatin is used as protective colloid in preparation of the gold soul, Indian ink, ice cream, etc. ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ, ಜಿಲಾಟಿನ್ ಜಿಲಾಟಿನ್ದು ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಜಿಲಾಟಿನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ increase the stability of the gold soul, Indian ink, ice cream, etc. ಅಂದ್ರೆ ಇವುಗಳ ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಜಿಲಾಟಿನ್ ನಾವಿಲ್ಲಿ ಪ್ರೊಟೆಕ್ಟಿವ್ ಕೊಲಾಯ್ಡ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸೀಸಿನ್ ಆಕ್ಟ್ಸ್ ಆಸ್ ಎ ಪ್ರೊಟೆಕ್ಟಿವ್ ಕೊಲಾಯ್ಡ್ ಇನ್ ದಿ ಮಿಲ್ಕ್. ಮಿಲ್ಕ್ ಸ್ಟೆಬಿಲಿಟಿ ಜಾಸ್ತಿ ಆಗಬೇಕು ಅಂತ ನಾವೇನ್ ಮಾಡ್ತೀವಿ, ಸೀಸಿನ್ ಅನ್ನುವಂಥ ಒಂದು ಸ್ಟೆಬಿಲೈಸಿಂಗ್ ಏಜೆಂಟ್ ನ ಇಲ್ಲಿ ಅಥವಾ ಪ್ರೊಟೆಕ್ಟಿವ್ ಕೊಲಾಯ್ಡ್ ನ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. This is about the protective nature of the colloid. And next concept is the gold number. This is the most important factor, gold number. Example is na 1 marks ಗೆ ಕೇಳಬಹುದು, what is gold number ಅಂತ ಇಲ್ಲಿ ಕೇಳಬಹುದು. The number of milligrams of protective colloids which just prevents the coagulation of 10 ml of standard gold solution when 1 ml of 10% of NaCl is added. ಅಂದ್ರೆ ಇಲ್ಲಿ 10 ml ಆಫ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸೊಲ್ಯೂಷನ್ಗೆ 1 ml ಆಫ್ 10% NaCl ಸೊಲ್ಯೂಷನ್ನ ಆ್ಯಡ್ ಮಾಡಿದಾಗ ಅದು ಏನಾಗುತ್ತೆ, ಅಲ್ಲಿ ಕೊಯಾಗುಲೇಷನ್ ಆಗುತ್ತೆ. ಆ ಒಂದು ಕೊಯಾಗುಲೇಷನ್ ಆಗಲಿಕ್ಕೆ ನಂಬರ್ ಆಫ್ ಮಿಲಿಗ್ರಾಮ್ಸ್ ಆಫ್ ಪ್ರೊಟೆಕ್ಟಿವ್ ಕೊಲಾಯ್ಡ್ಸ್ ಎಷ್ಟು ಬೇಕು ಅನ್ನೋದು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಎಸ್ ದಿ ಗೋಲ್ಡ್ ನಂಬರ್. ಅದಕ್ಕೆ ನಾವು ಗೋಲ್ಡ್ ನಂಬರ್ ಅಂತ ಕರಿಬಹುದು. ಒನ್ಸ್ ಅಗೇನ್ ನೋಡ್ರಿ, ಇಲ್ಲಿ 10 ml ಆಫ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸೊಲ್ಯೂಷನ್ ತಗೊಂಡಿರ್ತೀವಿ, ಅದಕ್ಕೆ 1 ml ಆಫ್ 10% NaCl ಹಾಕಿದ ಮೇಲೆ ಇಟ್ ವಿಲ್ ಅಂಡರ್ಗೋ ಕೊಯಾಗುಲೇಷನ್. ಈ ಒಂದು ಕೊಯಾಗುಲೇಷನ್ ನಾವು ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಎಷ್ಟು ಗ್ರಾಮ್ಸ್ ಆಫ್ ಪ್ರೊಟೆಕ್ಟಿವ್ ಕೊಲಾಯ್ಡ್ ನಾವು ಇಲ್ಲಿ ಯೂಸ್ ಮಾಡಬೇಕು, ಎಷ್ಟು ಮಿಲಿಗ್ರಾಮ್ಸ್ ಆಫ್ ಪ್ರೊಟೆಕ್ಟಿವ್ ಕೊಲಾಯ್ಡ್ಸ್ ನ ಇಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋದೇ ದಟ್ ಈಸ್ ಕಾಲ್ಡ್ ಎಸ್ ದಿ ಗೋಲ್ಡ್ ನಂಬರ್. ಅದಕ್ಕೆ ನಾವು ಗೋಲ್ಡ್ ನಂಬರ್ ಅಂತ ಇಲ್ಲಿ ಮೆನ್ಷನ್ ಮಾಡಬಹುದು. ನೋಟ್, ಸ್ಮಾಲರ್ ದಿ ಗೋಲ್ಡ್ ನಂಬರ್ ಗ್ರೇಟರ್ ಈಸ್ ಇಟ್ಸ್ ಪ್ರೊಟೆಕ್ಟಿಂಗ್ ಪವರ್. ಅಂದ್ರೆ ಗೋಲ್ಡ್ ನಂಬರ್ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ನಮ್ಗೆ ಏನಾಗುತ್ತೆ, ಅದು ಪ್ರೊಟೆಕ್ಟಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನೆಕ್ಸ್ಟ್, ಕೊಲಾಯ್ಡ್ಸ್ ಅರೌಂಡ್ ಅಸ್. ನಾವು ಸುತ್ತಮುತ್ತಲು ನೋಡ್ತಾ ಇರುವಂತಹ ಕೊಲಾಯ್ಡ್ಸ್ ಯಾವ್ಯಾವ ಹಂಗಾದ್ರೆ ಎಕ್ಸಾಂಪಲ್ಸ್. ನಾವು ಸುತ್ತಮುತ್ತಲು ತುಂಬಾ ಕೊಲಾಯ್ಡ್ಸ್ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ನೋಡ್ತಾ ಇರ್ತೀವಿ, ಬಟ್ ಅವು ಕೊಲಾಯ್ಡ್ಸ್ ನಮ್ಗೆ ಗೊತ್ತಿರಲ್ಲ. ಬಟ್ ಆ ರೀತಿ ಇರುವಂತಹ ಕೊಲಾಯ್ಡ್ಸ್ ಯಾವ್ದು? ಫಸ್ಟ್ ಒನ್, blood is also one of the colloid. Protein, this is one of the colloid, etc. are colloidal solutions. ಇವೆಲ್ಲ ಏನು ಪ್ರೋಟೀನ್ ಸೊಲ್ಯೂಷನ್ ಅನ್ನೋದು, ಬ್ಲಡ್ ಅನ್ನೋದು, ಇವೆಲ್ಲ ಏನು colloidal solution. ನಾವು ಆಲ್ರೆಡಿ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತೀವಿ. ಬಟ್ ದೀಸ್ ಆರ್ ದಿ colloidal solution. ಅಂದ್ರೆ ಈ colloidal solution ಯಾಕೆ ಹೇಳ್ತೀವಿ ಅಂತಂದ್ರೆ ದೀಸ್ ಆರ್ ಹ್ಯಾವಿಂಗ್ ದಿ ಪಾರ್ಟಿಕಲ್ ಸೈಜ್ 1 nanometer to 1000 nanometer ಅಂತ. Next, toothpaste, butter and ointments are gels. Gels are one of the type of colloid ಅಂತ ಹೇಳಿದ್ವಿ. ಹಾಗಾದ್ರೆ ಟೂತ್ ಪೇಸ್ಟ್ ಅನ್ನೋದು, ಬಟರ್ ಅನ್ನೋದು ಅಥವಾ ಆಯಿಂಟ್ಮೆಂಟ್ ಅನ್ನೋದು ಇವೆಲ್ಲ ಏನು ಎಕ್ಸಾಂಪಲ್ಸ್ ಫಾರ್ ದಿ ಜೆಲ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಫಾಗ್, ಮಿಸ್ಟ್, ಕ್ಲೌಡ್ಸ್ ಅಂಡ್ ಸ್ಮೋಕ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಕೊಲಾಯ್ಡಲ್ ಸಿಸ್ಟಮ್. ಇವೆಲ್ಲ ಏನು ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತವು. ಫಾಗ್ ಇರ್ಬೋದು, ಮಿಸ್ಟ್ ಇರ್ಬೋದು, ಅಥವಾ ಕ್ಲೌಡ್ಸ್ ಅಂದ್ರೆ ಮೋಡಗಳಿರ್ಬೋದು, ಅಥವಾ ಸ್ಮೋಕ್ ಅಂದ್ರೆ ಹೊಗೆ ಇರ್ಬೋದು. ಇವೆಲ್ಲ ಏನು ಒನ್ ಆಫ್ ದಿ ಕೊಲಾಯ್ಡಲ್ ಸಿಸ್ಟಮ್ ಅಂತಾನೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಮೆನಿ ಆಫ್ ದಿ ಫುಡ್ ಲೈಕ್ ಸೂಪ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಹಲ್ವಾ ಇರ್ಬೋದು,
ಫ್ರೂಟ್ ಜ್ಯೂಸಸ್ ಇರ್ಬೋದು ಅಥವಾ ಜಿಲಾಟಿನ್ ಇರ್ಬೋದು, ಇವೆಲ್ಲ ಕೊಲಾಯ್ಡಲ್ ಇನ್ ನೇಚರ್. ಅದಕ್ಕೋಸ್ಕರ ಇವುಗಳಿಗೆ ನಾವು ಕೊಲಾಯ್ಡಲ್ ಸೊಲ್ಯೂಷನ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಡಸ್ಟ್ ಪಾರ್ಟಿಕಲ್ಸ್ ಇನ್ ದ ಏರ್ ಫ್ರಾಮ್ ಎ ಕೊಲಾಯ್ಡಲ್ ಸಿಸ್ಟಮ್ ವಿಚ್ ಸ್ಕ್ಯಾಟರ್ಸ್ ಬ್ಲೂ ಲೈಟ್. ಅಂದರೆ ಇಲ್ಲಿ ಅಟ್ಮಾಸ್ಫಿಯರಲ್ಲಿರುವಂಥ ಡಸ್ಟ್ ಪಾರ್ಟಿಕಲ್ಸ್, ಏರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ಅಲ್ಲಿರುವಂಥ ಬ್ಲೂ ಲೈಟ್ನ ಸ್ಕ್ಯಾಟರ್ ಆಗೋ ಥರ ಮಾಡಿ, ಹಾಗಾದರೆ ನೆಕ್ಸ್ಟ್ ಏನು ಮಾಡುತ್ತೆ, ಆಕಾಶವನ್ನು ಏನು ಮಾಡುತ್ತೆ, ಅದು ಸ್ಕೈನ ಬ್ಲೂ ಆಗೋ ಥರ ಮಾಡುತ್ತೆ ಅಂತ ನಮಗಿಲ್ಲಿ ಬ್ಲೂ ಆಗೋ ಥರ ನಮ್ಗೆ ಕಾಣಿಸೋ ಥರ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. ಅದಕ್ಕೆ ಹೇಳ್ತೀವಿ, ದಿಸ್ ಎಕ್ಸ್ಪ್ಲೇನ್ಸ್ ವೈ ದ ಸ್ಕೈ ಲುಕ್ಸ್ ಲೈಕ್ ಬ್ಲೂ ಇನ್ ಕಲರ್. ಅಂದರೆ ಅಲ್ಲಿರುವ ಡಸ್ಟ್ ಪಾರ್ಟಿಕಲ್ಸು ಬ್ಲೂ ಲೈಟ್ನ, ಅಂದರೆ ವೈಟ್ ಲೈಟಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ, ಅಂದರೆ ಆ ಡಿಫ್ರೆಂಟ್ ಕಲರಲ್ಲಿ ಬ್ಲೂ ಲೈಟ್ನ ಇಲ್ಲಿ ಸ್ಕ್ಯಾಟರ್ ಆಗೋ ಥರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಸ್ಕೈ ಬ್ಲೂ ಕಲರ್ ಕಾಣುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು, ಇಂಕ್, ಪೇಂಟ್ಸ್, ಸಿಮೆಂಟ್ಸ್ ಎಕ್ಸೆಟ್ರಾ ಆರ್ ಕೊಲಾಯ್ಡ್ಸ್ ಯೂಸ್ಡ್ ಇನ್ ಅವರ್ ಡೈಲಿ ಲೈಫ್. ಆಲ್ರೆಡಿ ನಾವು ಡೈಲಿ ಯೂಸ್ ಮಾಡ್ತೀವಿ, ಇಂಕ್ ಯೂಸ್ ಮಾಡ್ತೀವಿ ಬರೀಲಿಕ್ಕೆ, ಪೇಂಟ್ಸ್ ಮನೆಗೆ ಯೂಸ್ ಮಾಡ್ತೀವಿ, ಆಮೇಲೆ ಸಿಮೆಂಟ್, ಇವೆಲ್ಲ ಏನು ಕೊಲಾಯ್ಡಲ್ ಪಾರ್ಟಿಕಲ್ಸೇ, ಏನೋ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾ ಇರುವಂಥ ಕೊಲಾಯ್ಡಲ್ ಪಾರ್ಟಿಕಲ್ಸು. ಲೆಟೆಕ್ಸ್ ಕಲೆಕ್ಟೆಡ್ ಫ್ರಮ್ ದಿ ರಬ್ಬರ್ ಈಸ್ ಎ ಕೊಲಾಯ್ಡಲ್. ನಾವು ಪ್ಲಾಂಟಿಂದ ಕಲೆಕ್ಟ್ ಮಾಡಿದ್ದೀವಲ್ಲ ರಬ್ಬರ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಲೆಟೆಕ್ಸು, ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ ಅಥವಾ ಕೊಲಾಯ್ಡಲ್ ಸೊಲ್ಯೂಷನ್ ಅಂತ, ಕೊಲಾಯ್ಡಲ್ ಪಾರ್ಟಿಕಲ್ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಕೊಲಾಯ್ಡಲ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಅಲ್ಲಿ ಪಾರ್ಟಿಕಲ್ ಸೈಜು 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ಇರುತ್ತೆ, ದಟ್ ಇಸ್ ದ ಕೊಲಾಯ್ಡ್ಸ್. ನೆಕ್ಸ್ಟ್, ಮೆನಿ ಮೆಡಿಸಿನ್ಸ್ ಆರ್ ಕೊಲಾಯ್ಡಲ್. ಅಂದರೆ ಮೆಡಿಸಿನ್ ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡಿರ್ತಾರೆ, ಸೊಲ್ಯೂಷನ್ ಪ್ರಿಪೇರ್ ಮಾಡಿರುತ್ತಲ್ಲ, ಆ ಸೊಲ್ಯೂಷನಲ್ಲಿ ಪಾರ್ಟಿಕಲ್ಸ್ ಏನಾಗಿರುತ್ತೆ, 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ಇರುತ್ತೆ. ದೀಸ್ ಆರ್ ದಿ ಕೊಲಾಯ್ಡ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಸಿಲ್ವರ್ ಸೋಲ್ ಈಸ್ ಯೂಸ್ಡ್ ಇನ್ ದಿ ಐ ಲೋಷನ್. ಅದಕ್ಕೆ ಮೆಡಿಸಿನ್ಗೆ ಎಕ್ಸಾಂಪಲ್ ಅಂದರೆ ಸಿಲ್ವರ್ ಸೋಲ್ ಅಂತ ಹೇಳ್ತೀವಿ. ಅಲ್ಲಿ ಐ ಲೋಷನ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಲಿ ಸಿಲ್ವರ್ ಸೋಲ್ನ ಅಲ್ಲಿ ಯೂಸ್ ಮಾಡಿರ್ತಾರೆ. ಆಮೇಲೆ ಗೋಲ್ಡ್ ಸೋಲ್ ಈಸ್ ಯೂಸ್ಡ್ ಇನ್ ದಿ ಇಂಟ್ರಾಮಸ್ಕ್ಯುಲಾರ್ ಇಂಜೆಕ್ಷನ್ಸ್. ಅಂದರೆ ಇಂಟ್ರಾಮಸ್ಕ್ಯುಲಾರ್ ಅಂತಂದರೆ ಮಸಲ್ಸ್ ಒಳಗಡೆ ಇಂಜೆಕ್ಷನ್ ಮಾಡ್ತಿರ್ತಾರಲ್ಲ, ಅಲ್ಲಿ ಏನು ಮಾಡ್ತಾರೆ, ಗೋಲ್ಡ್ ಸೋಲ್ನ ಅಲ್ಲಿ ಯೂಸ್ ಮಾಡಿರ್ತಾರೆ. ದೀಸ್ ಆರ್ ದಿ ಸಮ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ದಿ ಸಮ್ ಆಫ್ ದಿ ಟೈಪ್ ಆಫ್ ಕೊಲಾಯ್ಡ್ಸ್ ವಿಚ್ ವಿ ಕ್ಯಾನ್ ಸಿ ಅರೌಂಡ್ ಅಸ್. ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರುವಂಥ ಒಂದು ಕೊಲಾಯ್ಡ್ಸು. ನೆಕ್ಸ್ಟ್ ಒನ್ ಇಸ್ ದ ಅಪ್ಲಿಕೇಶನ್ಸ್ ಆಫ್ ದಿ ಕೊಲಾಯ್ಡ್ಸ್. ಕೊಲಾಯ್ಡ್ಸ್ನ ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟು. ಫಸ್ಟ್ ಒನ್ ಇಸ್ ದ ಇಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಆಫ್ ದಿ ಸ್ಮೋಕ್. ಇಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಆಫ್ ಸ್ಮೋಕ್ ಅಂತಂದರೆ ಇಂಡಸ್ಟ್ರಿಗಳೆಲ್ಲ ಇರ್ತಾವಲ್ಲ, ಅವುಗಳಿಂದ ಬರ್ತಾ ಇರುವಂಥ ಅವುಗಳಿಂದ ಬರುವಂಥ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರ್ಬೋದು, ಯಾವುದೇ ಗ್ಯಾಸ್ ಇರ್ಬೋದು, ಅವುಗಳನ್ನು ಏನು ಮಾಡ್ತಾರೆ, ಅಲ್ಲಿ ಪ್ರೆಸಿಪಿಟೇಷನ್ ಆಗೋ ಥರ ಮಾಡಿ ಅದನ್ನು ಮತ್ತೆ ಏನು ಮಾಡ್ತಾರೆ, ಬೇರೆ ಕಡೆಗೆ ಸ್ಪ್ರೆಡ್ ಆಗೋ ಥರ ಮಾಡ್ತಾರೆ. ಯಾಕಂದರೆ ಅದು ಅಟ್ಮಾಸ್ಫಿಯರ್ ಬಿಟ್ಟರು ಅಂತಂದರೆ ಆಟೋಮೆಟಿಕ್ಲಿ ಅಟ್ಮಾಸ್ಫಿಯರು ಡೆಮಾಲಿಷ್ ಆಗ್ತಾ ಹೋಗುತ್ತೆ. ಆ ರೀತಿ ಡೆಮಾಲಿಷ್ ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಅಲ್ಲಿ ಇಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಆಗೋ ಥರ ಮಾಡಿ ಆ ಒಂದು ಸ್ಮೋಕ್ನ ಮತ್ತೆ ಅಟ್ಮಾಸ್ಫಿಯರಿಂದ ರಿಮೂವ್ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ದಿ ಕೊಲಾಯ್ಡ್. ಅಂದರೆ ಕೊಲಾಯ್ಡ್ ಸೊಲ್ಯೂಷನ್ ಪ್ರೆಸಿಪಿಟೇಷನ್ ಆಗೋದು ಏನಾಗುತ್ತೆ, ಅಲ್ಲಿ ಕೊಲಾಯ್ಡ್ ಫಾರ್ಮೇಷನ್ ಆಗಿ ಕೊನೆಯಲ್ಲಿ ದೇ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿ ಅಟ್ಮಾಸ್ಫಿಯರ್. ನೆಕ್ಸ್ಟ್ ಒನ್, ಕ್ಲಾರಿಫಿಕೇಶನ್ ಆಫ್ ಡ್ರಿಂಕಿಂಗ್ ವಾಟರ್. ಅಂದರೆ ಕ್ಲಾರಿಫಿಕೇಶನ್ ಆಫ್ ಡ್ರಿಂಕಿಂಗ್ ವಾಟರ್ ಅಂತಂದರೆ ಹಾರ್ಡ್ ವಾಟರ್ ಇರ್ಬೋದು ಅಥವಾ ಸಾಫ್ಟ್ ವಾಟರ್ ಇರ್ಬೋದು, ಅದನ್ನು ಇಲ್ಲಿ ಕುಡಿಲಿಕ್ಕೆ ಯೋಗ್ಯವಾಗೋ ಥರ ಮಾಡುವಾಗ ಅಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪ್ಯೂರಿಫಿಕೇಶನ್ ಆಫ್ ವಾಟರ್ನ ಯೂಸ್ ಮಾಡ್ತಾರಲ್ಲ, ಅಲ್ಲಿ ದೇರ್ ಮೇ ಬಿ ವಾಟರ್ನ ಪ್ರೆಸಿಪಿಟೇಷನ್ ಆಗೋ ಥರ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಅಲ್ಲಿ ಅದಕ್ಕೆ ಕಾಮನ್ ಅಯಾನ್ ಆ್ಯಡ್ ಮಾಡೋದ್ರಿಂದ ಅಲ್ಲಿ ಇರುವಂಥ ಅನ್ವಾಂಟೆಡ್ ಮೆಟೀರಿಯಲ್ನ ರಿಮೂವ್ ಮಾಡೋದ್ರಿಂದ ಆಗಿರ್ಬೋದು. ದಟ್ ಇಸ್ ಒನ್ ಆಫ್ ದಿ ಮೆಥಡ್ ಆಫ್ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ದಿ ಕೊಲಾಯ್ಡ್. ನೆಕ್ಸ್ಟ್ ಒನ್, ಪ್ರಿಪರೇಷನ್ ಆಫ್ ಮೆಡಿಸಿನ್ಸ್. ಆಲ್ರೆಡಿ ಹೇಳಿದ್ದೀವಿ, ಅಲ್ಲಿ ಈಗ ಸಿಲ್ವರ್ ಸೋಲ್ ಇದಕ್ಕೆ ಯೂಸ್ ಮಾಡಿರ್ತಾರೆ, ಐ ಲೋಷನ್ಗೆ ಯೂಸ್ ಮಾಡಿರ್ತಾರೆ, ಆಮೇಲೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ಗೆ ಏನು ಮಾಡಿರ್ತಾರೆ, ಅಲ್ಲಿ ಗೋಲ್ಡ್ ಸೋಲ್ನ ಯೂಸ್ ಮಾಡಿರ್ತಾರೆ. ಈ ರೀತಿ ಏನು ಮಾಡ್ತಾರೆ, ಮೆಡಿಸಿನ್ಸ್ ಪ್ರಿಪ್ರೇಷನ್ ಮಾಡುವಾಗ ಅಲ್ಲಿ ಕೊಲಾಯ್ಡ್ ಫಾರ್ಮೇಷನ್ ಆಟೋಮೆಟಿಕಲಿ ಸೊಲ್ಯೂಷನ್ ಪ್ರಿಪೇರ್ ಮಾಡಿರ್ತಾರಲ್ಲ, ದೋಸ್ ಆರ್ ಅಲ್ಲಿ ಪಾರ್ಟಿಕಲ್ಸ್ ಇದು ಏನಾಗಿರುತ್ತೆ, 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಟ್ಯಾನಿಂಗ್ ಇಂಡಸ್ಟ್ರೀಸ್. ಟ್ಯಾನಿಂಗ್ ಇಂಡಸ್ಟ್ರಿಯಲ್ಲಿ ಅಂದರೆ ಈ ಒಂದು ಚರ್ಮ ಹದ ಮಾಡುವಂಥ ಇಂಡಸ್ಟ್ರಿ ಇರ್ತಾವಲ್ಲ, ಅಲ್ಲೂ ಕೂಡ ಈ ಕೊಲಾಯ್ಡ್ಸ್ ಅಪ್ಲಿಕೇಶನ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್, ಕ್ಲೀನ್ಸಿಂಗ್ ಆಕ್ಷನ್ ಆಫ್ ದಿ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ಆಲ್ರೆಡಿ ಯು ನೋ ಅಬೌಟ್ ದ ಕ್ಲೀನ್ಸಿಂಗ್ ಆಕ್ಷನ್ ಆಫ್ ದಿ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ದಿ ಕೊಲಾಯ್ಡಲ್ solution. During the cleansing action there will be a formation of the colloidal solutions. Next to photographic plates and detergents. Photographic plates and detergents ಅಂದ್ರೆ ಇಲ್ಲಿ ಡಿಟರ್ಜೆಂಟ್ ನ ಕ್ರಿಯೇಟ್ ಮಾಡುವಾಗ ಅಥವಾ ಫೋಟೋಗ್ರಾಫ್ ಪ್ಲೇಟ್ಸ್ ನ ಕ್ರಿಯೇಟ್ ಮಾಡುವಾಗ ಅಲ್ಲಿ ಕೊಲಾಯ್ಡಲ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ.
Next, used in the preparation of rubber from latex. Already you know in the previous few minutes back I told you latex also one of the example for the colloid ಅಂತ ಹೇಳಿದೀವಿ. ಹಾಗಾದ್ರೆ ಆ ಒಂದು ಕೊಲಾಯ್ಡ್ನ ಯೂಸ್ ಮಾಡಿ ರಬ್ಬರ್ ಪ್ರಿಪ್ರೇಷನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕೂಡ ಈ ಒಂದು ಕೊಲಾಯ್ಡ್ಸ್ ಯೂಸ್ ಇದೆ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್, ಪ್ರಿಪರೇಷನ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಲೈಕ್ ಪೇಂಟ್ಸ್ ಇರ್ಬೋದು, ಇಂಕ್ ಇರ್ಬೋದು, ಸಿಂಥೆಟಿಕ್ ಪ್ಲಾಸ್ಟಿಕ್ ಇರ್ಬೋದು, ಗ್ರಾಫೈಟ್ ಲೂಬ್ರಿಕೆಂಟ್ಸ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಎಕ್ಸೆಟ್ರಾ. ಇವೆಲ್ಲ ಏನು ಅಪ್ಲಿಕೇಶನ್ಸ್ ಆಫ್ ದಿ colloids ಅಂತ ಹೇಳೋದು. These are the some of the applications of colloids. This is about the total chapter of the surface chemistry. This is end of the chapter. In the next session we are going to start with the new chapter, the end block elements.